ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಲ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಶ್ರದ್ಧಾ ಭಕ್ತಿಯಿಂದ ಈದ್ ಉಲ್ ಫಿತೂರ್ ಆಚರಣೆ. 2 ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ. ಸಂಸತ್ನಲ್ಲಿ ಪ್ರತಿಪಕ್ಷಗಳಿಗೆ ಮಾತನಾಡಲು ಅವಕಾಶ ನೀಡದ ಕೇಂದ್ರ ಸರ್ಕಾರ. ಪ್ರಜಾಪ್ರಭುತ್ವ ವಿರೋಧಿ ನಡೆ. ಜಿ ಕುಮಾರ್ ನಾಯಕ್ ಆರೋಪ. ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ ನೀರು ಹರಿಸಲು ಸರ್ಕಾರದಿಂದ ಮನವಿ. ಎನ್ಎಸ್ ಬೋಸರಾಜ್. ಏಪ್ರಿಲ್ 2ರಂದು ಶ್ರೀದೇವರ ದಾಸಿಮಯ್ಯ ಜಯಂತಿ. ಭಾವಚಿತ್ರ ಮೆರವಣಿಗೆ. ನಾಗರಾಜ್. ಸೂರ್ಯವಂಶಿ ಕಾಟಿಕ ಸಮಾಜದಿಂದ ಓಂ ಧ್ವಜ ಮೆರವಣಿಗೆ. ಏಗನೂರಿನಲ್ಲಿ ಕೌಟುಂಬಿಕ ಕಲಹದಿಂದ ಪತ್ನಿ ನಾದಿನಿ ಮೇಲೆ ಮರಣಾಂತಿಕ ಹಲ್ಲೆ. ಆರೋಪಿ ಬಂಧನ. ವಾರ್ತೆಗಳ ವಿವರ. ನಗರದ ಅರಬ್ ಮೊಹಲ್ಲಾ ಹಾಗೂ ಏಕ್ರಾಸ್ಪುರ್ ರಸ್ತೆಯಲ್ಲಿರುವ ನೂತನ ಈದ್ಗಾ ಮೈದಾನಗಳಲ್ಲಿ ಮುಸ್ಲಿಂ ಸಮುದಾಯದ ಪವಿತ್ರ ರಂಜಾನ್ ಹಬ್ಬದ ಸಂಭ್ರಮ ಭಕ್ತಿಯಿಂದ ಹಾಗೂ ಶ್ರದ್ಧೆಯಿಂದ ಜರುಗಿತು. ಮುಂಜಾನೆ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಈ ಹಬ್ಬದ ಸಂದರ್ಭದಲ್ಲಿ ನಗರದ ಹಲವು ಗಣ್ಯರು ಪಾಲ್ಗೊಂಡು ಶಾಂತಿ ಮತ್ತು ಸಹೋದರತ್ವದ ಸಂದೇಶವನ್ನು ಹಂಚಿಕೊಂಡರು. ನಗರದ ಅರಬ್ ಮೊಹಲ್ಲಾ ಈದ್ಗಾದಲ್ಲಿ ಜಿಲ್ಲಾಧಿಕಾರಿ ಕೆ ನಿತೀಶ್, ಪೊಲೀಸ್ ಅಧೀಕ್ಷಕ ಎಂ ಪುಟ್ಟಮಾದಯ್ಯ, ಮಹಾನಗರ ಪಾಲಿಕೆ ಆಯುಕ್ತ ಜುಬೀನ್ ಮಹೋಪಾತ್ರ, ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜ್, ಮುಖಂಡರಾದ ರವಿ ಪಾಟೀಲ್, ಮೊಹಮ್ಮದ್ ಶಾಲಂ, ನರಸಿಂಹಲು ಮಾಡಗಿರಿ, ಶ್ರೀನಿವಾಸ್ ರೆಡ್ಡಿ ಸೇರಿ ಹಲವಾರು ಹಾಜರಾಗಿ ಮುಸ್ಲಿಂ ಸಮುದಾಯಕ್ಕೆ ಹಬ್ಬದ ಶುಭಾಶಯ ಕೋರಿದರು. ಬೆಳಿಗ್ಗೆಯಿಂದಲೇ ಬಾಂಧವರು ಹಬ್ಬದ ತಯಾರಿಗಳಲ್ಲಿ ನಿರತರಾಗಿದ್ದು, ಮನೆಗಳಲ್ಲಿ ಹಬ್ಬದ ಅಡುಗೆಯ ಪರಿಮಳವು ಹಬ್ಬದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿತು. ಪುಟಾಣಿಗಳು ಸಹ ಹೊಸ ಬಟ್ಟೆಗಳನ್ನು ಧರಿಸಿ ಸಂತೋಷದಿಂದ ಹಬ್ಬದ ಆನಂದವನ್ನು ಪಾಲಿಸಿಕೊಂಡರು. ಪ್ರಾರ್ಥನೆ ನಂತರ ಬಡವರಿಗಾಗಿ ದಾನ ಧರ್ಮ ಮಾಡುವುದು ಮುಸ್ಲಿಂ ಸಂಪ್ರದಾಯದ ಅಭಿನ್ನ ಅಂಗವಾಗಿದ್ದು, ಈ ಬಾರಿ ಸಹ ಬಡ ವರ್ಗದವರಿಗಾಗಿ ಆಹಾರ, ಉಡುಪು ಮತ್ತು ಆರ್ಥಿಕ ಸಹಾಯ ನೀಡಲಾಯಿತು. ಪರಸ್ಪರ ಶುಭಾಶಯ ವಿನಿಮಯಗೊಂಡು ಈ ಹಬ್ಬದ ಮೂಲಕ ಮನುಷ್ಯತ್ವ, ಸಹಾನುಭೂತಿ ಮತ್ತು ಸೌಹಾರ್ದತೆಯ ಮಹತ್ವವನ್ನು ಒತ್ತಿ ಹೇಳಲಾಯಿತು. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಸಮಿ ಅಲ್ಲಾಹು ಲಿಮನ್ ಹಮಿದ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. Allahu Akbar. Akbar. Sami'a Allahu liman hamidah. Akbar. Allahu Akbar. Allahu Akbar. सर
थोड़ा ಪೊಲೀಸ್ ಇಲಾಖೆ ಶಿಸ್ತುಬದ್ಧ ಭದ್ರತಾ ವ್ಯವಸ್ಥೆ ಕಲ್ಪಿಸಿದ್ದರಿಂದ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದೆ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಲಾಯಿತು. ಈದ್ಗಾ ಮೈದಾನ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಹಬ್ಬದ ಸಂಭ್ರಮದಿಂದ ಕಂಗೊಳಿಸಿದವು. ಎಕ್ರಾಸ್ಪುರ್ ರಸ್ತೆಯಲ್ಲಿರುವ ನೂತನ ಈದ್ಗಾದಲ್ಲಿ ಸಚಿವ ಎನ್.ಎಸ್. ಬೋಸರಾಜ್ ಮಾತನಾಡಿ, ಮುಸ್ಲಿಂ ಸಮಾಜದ ಪವಿತ್ರ ರಂಜಾನ್ ಹಬ್ಬ ಕೋಮು ಸೌಹಾರ್ದತೆಯ ಸಂಕೇತವಾಗಿದ್ದು, ಪ್ರತಿಯೊಬ್ಬರು ಜಾತಿ ಮತ ಧರ್ಮಗಳನ್ನು ಬದಿಗಿಟ್ಟು ಹಬ್ಬ ಹರಿದಿನಗಳನ್ನು ಆಚರಿಸಿದರೆ ಸಮಾಜದಲ್ಲಿ ಸಂತೋಷ, ನೆಮ್ಮದಿ, ಶಾಂತಿ ಸದಾಕಾಲ ನೆಲೆಸಲಿದೆ ಎಂದರು. ಎಕ್ರಾಸ್ಪುರ್ ರಸ್ತೆಯ ನೂತನ ಈದ್ಗಾ ಮೈದಾನದಲ್ಲಿ ಇದೇ ಮೊದಲ ಬಾರಿಗೆ ಸೇರಿದ್ದ ಸಾವಿರಾರು ಮುಸ್ಲಿಂ ಬಾಂಧವರಿಗೆ ಶುಭ ಕೋರಿದರು. ನಂತರ ಪ್ರತಿ ವರ್ಷದಂತೆ ಕೋರ್ಟ್ ಮುಂಭಾಗದ ಈದ್ಗಾ ಮೈದಾನದಲ್ಲಿ ಸೇರಿದ ಮುಸ್ಲಿಂ ಬಾಂಧವರಿಗೂ ಶುಭ ಕೋರಲಾಯಿತು. ಆಯಾ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿ ಸಾಮೂಹಿಕ ಪ್ರಾರ್ಥನೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗಿಯಾದರು. ಮೊದಲ ಬಾರಿಗೆ 2 ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ನಡೆಯಿತು. इसी तरह से जिला वक्फ मशावरती कमेटी के चेयरमैन मौलाना मोहम्मद फरीद खान साहब की जानिब से भी ईद सईद की मुबारकबाद। श्री नीतीश के IAS डिप्टी कमिश्नर एंड डिस्ट्रिक्ट मजिस्ट्रेट रायचूर की जानिब से भी आप तमाम को ईद उल फितर की मुबारकबाद। इसी तरह से श्री पांडे राजू तुकाराम रायचूर सिटी कॉरपोरेशन की जानिब से भी आपको ईद सईद की मुबारकबाद। इसी तरह से खासकर ಈ ಸಂದರ್ಭದಲ್ಲಿ ಸಂಸದ ಜಿ ಕುಮಾರ್ ನಾಯಕ್, ಕಾಂಗ್ರೆಸ್ ಮುಖಂಡರಾದ ಜಯಣ್ಣ, ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ಜಯಂತರಾವ್ ಪತಂಗೆ, ಮೊಹಮ್ಮದ್ ಶಾಲಂ, ಜಾವೀದ್ ಉಲ್ ಹಕ್, ರಸೂಲ್ ಸಾಬ್, ನರಸಿಂಹಲು ಮಾಡಗಿರಿ, ಲಕ್ಷ್ಮೀ ರೆಡ್ಡಿ, ಹರಿಬಾಬು, ಬಿ ರಮೇಶ್, ನಜೀರ್ ರಸೂಲ್, ತಿಮ್ಮಾರೆಡ್ಡಿ, ಜಿ ಶಿವಮೂರ್ತಿ, ತಿಮ್ಮಪ್ಪ ನಾಯಕ್, ವಾಹಿದ್, ಹರಿಬಾಬು, ಅರುಣ ದೋತರಬಂಡಿ, ದಾನನಗೌಡ, ತಿಮ್ಮಾರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಪ್ರಶಾಂತ್ ಕುಮಾರ್, ಪ್ರವೀಣ್, ವೀರೇಶ್, ರವಿ ರಾಂಪುರ್, ಹನುಮಂತ ಹೊಸೂರ್, ಮೌಲಾನಾ, ಮುದ್ದಾಸೀರ್, ತಿಮ್ಮಪ್ಪ ಸೇರಿದಂತೆ ಇತರರು ಇದ್ದರು. ಕೇಂದ್ರ ಸರ್ಕಾರ ಸಂಸತ್ನ ಕಲಾಪಗಳನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವ ರೀತಿಯಲ್ಲಿ ನಡೆಸುತ್ತಿರುವುದು ಕಳವಳಕಾರಿ ಎಂದು ಸಂಸದ ಜಿ ಕುಮಾರ್ ನಾಯಕ್ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಉಪಸಭಾಪತಿ ಹುದ್ದೆಯನ್ನು 2019ರಿಂದ ಖಾಲಿಯಾಗಿ ಉಳಿಸಿ ಸದನ ಸುಗಮ ನಿರ್ವಹಣೆಗೆ ಸರ್ಕಾರವೇ ಅಡ್ಡಿಯಾಗಿದೆ. ವಿರೋಧ ಪಕ್ಷದ ನಾಯಕರಿಗೆ ಸದನದಲ್ಲಿ ಮಾತನಾಡಲು ಸಹ ಅವಕಾಶ ನೀಡದೆ ಚರ್ಚೆಗೆ ಅವಕಾಶವೇ ಇಲ್ಲದಂತಾಗಿದೆ. ವಿರೋಧ ಪಕ್ಷ ನಾಯಕ ಹಾಗೂ ಸಂಸದರ ಮೈಕ್ರೋಫೋನ್ಗಳನ್ನು ಬಂದ್ ಮಾಡಲಾಗುತ್ತಿದೆ. ನ್ಯಾಯಸಮ್ಮತವಾಗಿ ಪ್ರತಿಯೊಬ್ಬ ಸದಸ್ಯರಿಗೆ ಇರುವ ಸಂಸದೀಯ ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನಗಳು ನಡೆಯುತ್ತಿವೆ. ಸಂಸತ್ ಕಾರ್ಯಕಲಾಪ ಸಲಹಾ ಸಮಿತಿಯನ್ನು ಸಹ ಪರಿಗಣಿಸದೆ ಮಾಹಿತಿಯು ನೀಡದೆ ಏಕಪಕ್ಷೀಯವಾಗಿ ನಡೆದುಕೊಳ್ಳಲಾಗುತ್ತಿದೆ. ಬಜೆಟ್ ಮತ್ತು ಅನುದಾನಗಳ ಬೇಡಿಕೆ ಕುರಿತು ಚರ್ಚೆಗಳಲ್ಲಿಯೂ ಸಹ ಸಚಿವಾಲಯಗಳನ್ನು ಹೊರಗಿಡುವುದು, ಚರ್ಚೆಗೆ ಅವಕಾಶ ನೀಡದೇ ಇರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವ ಪ್ರಯತ್ನಗಳಾಗಿವೆ. ಆದರೆ ಒಂದು ಸಂಸ್ಥೆಯನ್ನು ನಡೆಸುವಂತ ಒಂದು ಘನತೆ ಬೇಕು ಅಂತ ಹೇಳಿದ್ರೆ ಉಪಾಧ್ಯಕ್ಷ ಸ್ಥಾನವನ್ನ ನಾವೇ
ಮಾಡಿದ್ದೀವಿ ಅಂತ ಹೇಳೋದು ಏನು ಕಷ್ಟ ಆಗ್ತದೆ? ಸ್ಪೀಕರ್ ಆಗಲಿ ಡೆಪ್ಯೂಟಿ ಸ್ಪೀಕರ್ ಆಗಲಿ ಅವರು ಪಕ್ಷವನ್ನು ಬಿಟ್ಟು ಮೇಲೆ ಇರುವಂಥವ್ರು ಮತ್ತು ಆ ಸಭೆಯನ್ನು ನಡೆಸಲಿಕ್ಕೆ ಅವರಿಗೆ ಅರ್ಹತೆ ಇದೆ ಅನ್ನೋದನ್ನು ನಾವು ಸಾಬೀತು ಮಾಡಿ ತೋರಿಸ್ಬೇಕಾಗ್ತದೆ. ಆ ದೃಷ್ಟಿಯಿಂದ ಅವ್ರು ಗೆಲ್ಲೋದಾಗ್ತದೆ. ಎರಡನೇದು ಕೂಡ ನಾವು ಕೊಡ್ತೀವಿ ಅನ್ನೋದನ್ನ ಸಾಮಾನ್ಯವಾಗಿ ಬಂದರು. ಇದನ್ನು ಅವ್ರು ಮಾಡಿಲ್ಲ. ಹೋದ್ಸಲಿ ಅಂತೂ ಮಾಡಿಲ್ಲ, ಈ ಸಲಿನೂ ಮಾಡಿಲ್ಲ. ಇನ್ನೂ 1 ವರ್ಷ ಆಗ್ತಾಯಿದೆ ಮಾಡಿಲ್ಲ. ಯಾವಾಗ ಮಾಡ್ತಾರೆ ನಮಗೆ ಅದರ ಮಾಡ್ತಾರೆ ಅನ್ನೋ ಒಂದು ಹೋಪ್ಸ್ ಇಲ್ಲ ಹೇಳುತ್ತೆ. ಈ ರೀತಿ ನಾವು ಸಾರ್ವಜನಿಕವಾಗಿ ಧ್ವನಿ ಎತ್ತಿ ದೇಶಾದ್ಯಂತ ಮಾತಾಡೋದ್ರಿಂದ ಬಹುಶಃ ಏನಾದರೂ ಒಂದು ಮನಸ್ಸು ಬರುತ್ತೆ. ಆದರೂ ಎರಡನೇದು ಡಿನೈಲ್ ಆಫ್ ಆಪರ್ಚುನಿಟಿ ಸ್ಪೀಕಿಂಗ್ ಆಪರ್ಚುನಿಟಿ ದ ಲೀಡರ್ ಆಫ್ ಅಪೋಸಿಷನ್. ವಿರೋಧ ಪಕ್ಷದ ನಾಯಕರಿಗೆ ಮಾತನಾಡುವ ಅವಕಾಶವನ್ನು ನಿರಾಕರಿಸುವುದು. ಇದು ಒಂದು ರೀತಿಯ ಒಂದು ಅಭ್ಯಾಸ ಮಾಡ್ಕೊಂಡಿದೆ. ಅವ್ರು ಏನು ಎದ್ದು ನಿಂತ್ಕೊಂಡು ಯಾವುದ್ರ ಬಗ್ಗೆ ಕೇಳ್ತೀವಿ ಅಂತ ಹೇಳಿದ್ರು ಕೂಡ ಅದಕ್ಕೆ ಒಂದು ನಿರಾಕರಣೆ ಮಾಡೋದು. ಇದು ಆ ರೂಲಲ್ಲಿ ಬರಲ್ಲ, ಈ ರೂಲಲ್ಲಿ ಬರಲ್ಲ. ಇಲ್ಲಿ ನೋಡಿ ನಮ್ಮ ಒಂದು ರಾಜ್ಯದಲ್ಲಿ ನಡೆಯುವ ಬಗ್ಗೆ ತಾವು ನೋಡ್ತಾ ಇದ್ದೀವಿ. ವಿರೋಧ ಪಕ್ಷದ ನಾಯಕರು ಎದ್ದು ನಿಂತು ಅಂತ ಹೇಳಿದ್ರೆ ಮಾತಾಡ್ತಾ ಇದ್ದವರು ಕೂಡ ಅವ್ರಿಗೆ ಈಲ್ಡ್ ಆಗ್ತಾರೆ. ತಮಗೆ ತಾವೆಲ್ಲ ಹಿರಿಯಿದ್ದೀರಿ, ನೋ ದಟ್ ಅದೆಲ್ಲ ಯಾವ ರೀತಿ ಸಂಪ್ರದಾಯ ಇರ್ತದೆ ಅಂತೇಳಿ. ಆದರೆ ಆ ರೀತಿ ಮಾಡಲಿಕ್ಕೆ ಒಪ್ಕೊಳ್ತಾನೆ ಇಲ್ಲ. ಇಲ್ಲ ನೀವು ಅವಕಾಶ ಇಲ್ಲ ಕೂತ್ಕೊಳ್ಳಿ. ಮೊನ್ನೆ ಒಂದು ಉದಾಹರಣೆಗೆ ಹೇಳಿ ಕಳಿಸ್ತಾ ಇದ್ದೀನಿ. ಪ್ರಧಾನಮಂತ್ರಿ ಮುಂದೆ ಇದೆ ಅಂತ ಕಾಣಿಸ್ತದೆ. ಪ್ರಧಾನಮಂತ್ರಿಗಳು ಎಕ್ದಮ್ ನಾವು ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿ ಬಂದರು. ಭಾಳ ಸಂತೋಷ. ಪ್ರಧಾನಮಂತ್ರಿ ಬರಬೇಕು, ಸ್ಟೇಟ್ಮೆಂಟ್ ಕೊಡಬೇಕು. ನಮ್ದು ಪ್ರಧಾನಮಂತ್ರಿಗಳನ್ನ ಲೋಕಸಭೆಯಲ್ಲಿ ಕಾಣೋದೇ ನಮ್ದು ಅದೃಷ್ಟ. ನಾನು ವ್ಯಂಗ್ಯವಾಗಿ ಮಾತಾಡ್ತಿಲ್ಲ, ಅವ್ರು ನೋಡೋದೇ ನಮಗೆ ಅದೃಷ್ಟದರ ಆಗಿದೆ. ಅವ್ರು ನೋಡಿ ಬರ್ತಾ ಇದ್ರೆ ಎಲ್ಲ ಸಭಾ ಮರ್ಯಾದೆಯನ್ನು ಚೂರು ಮಾಡಿ ಉಗೆ ಅಂತ ಮಹಾರಾಷ್ಟ್ರದ ಯಾರು ಬರ್ತಾ ಇದ್ದಾರೆ, ಚಕ್ರವರ್ತಿ ಬರ್ತಾ ಇದ್ದಾರೆ, ಎಲ್ಲರೂ ಎದ್ದು ನಿಂತ್ಕೊಂಡು ಲೋಕಸಭೆ ಸ್ಪೀಕರ್ ಮಾತಾಡ್ತಾ ಇದ್ರು ಸರ್. ಮೊನ್ನೆ ಅಂತ ಲೋಕಸಭೆ ಸ್ಪೀಕರ್ ಮಾತಾಡ್ತಾ ಇದ್ದಾರೆ, ಅದನ್ನೂ ಕೇರಿಲ್ಲ. ಅಂದರೆ ವ್ಯವಹಾರ ಯಾವ ರೀತಿ ಆಗ್ತದೆ ಜನ ನೋಡ್ತಾ ಇರೋರು ಏನು ಅಂದ್ಕೊಳ್ಬೇಕು. ನಾವು ಪ್ರಜಾಸತ್ತಾತ್ಮಕ ಆಡಳಿತದಲ್ಲಿದ್ದೀವೋ ಅಥವಾ ತಮ್ಮ ಲೀಡರ್ ಬರ್ತಾ ಇದ್ದಾನೆ ಅಂತ ಹೇಳಿ ಅವ್ರಿಗೆ ಎಲ್ಲ ಮಾತು ಕಟ್ ಮಾಡಿ ನಿಂತ್ಕೊಂಡು ತುರ್ತು ಚರ್ಚೆಗಳಿಗೂ ಅವಕಾಶವಿಲ್ಲ. ಮತದಾನವಿಲ್ಲದೆ ಚರ್ಚೆಗಳಿಗೆ ಅನುಮತಿಸಲಾಗುತ್ತಿದೆ. ಸಂಸದೀಯ ಸ್ಥಾಯಿ ಸಮಿತಿ ಹಸ್ತಕ್ಷೇಪ ಹೆಚ್ಚಳವಾಗುತ್ತಿದ್ದು, ಸ್ವೀಕಾರ ಕಚೇರಿಯ ಹಸ್ತಕ್ಷೇಪದಿಂದ ವರದಿಗಳಲ್ಲಿಯೂ ತಿದ್ದುಪಡಿಗಳಾಗುತ್ತಿವೆ. ರಾಷ್ಟ್ರೀಯ ವಿಷಯಗಳ ಪ್ರಸ್ತಾಪಿಸುವ ಹಕ್ಕು ಸಹ ಇಲ್ಲದಂತಾಗಿದೆ. ಪ್ರತಿಪಕ್ಷದ ನಾಯಕರು ಮಾತನಾಡುವುದನ್ನು ಸಂಸತ್ ಟಿವಿಯಲ್ಲಿ ಪ್ರಚಾರ ಮಾಡದಂತೆ ತಡೆಯಲಾಗುತ್ತಿದೆ. ಸಭಾನಾಯಕರು ಸಂಸದರು ಮಾತನಾಡುವುದನ್ನು ಪ್ರಚಾರ ಮಾಡದೆ ಏಕಮುಖ ಪ್ರಸಾರ ನಡೆಸಲಾಗುತ್ತಿರುವುದು ಶಾಸಕಾಂಗ ವ್ಯವಸ್ಥೆಯ ಮೇಲೆ ಅಪನಂಬಿಕೆ ಮೂಡಲು ಕಾರಣವಾಗುತ್ತಿದೆ ಎಂದು ಆರೋಪಿಸಿದರು. ಅದರ ಬಗ್ಗೆ ವಿಶೇಷವಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ಹೇಳಿ ಪಕ್ಷದ ವತಿಯಿಂದ ತೀರ್ಮಾನ ಆಗಿರುವಂಥದ್ದು. ಎಲ್ಲ ಎಂಪಿಗಳು ಅವರವರ ಕ್ಷೇತ್ರದಲ್ಲಿ ಪತ್ರಕರ್ತರನ್ನು ಉದ್ದೇಶಿಸಿ ಇದರ ಬಗ್ಗೆ ಮಾಹಿತಿಯನ್ನು ಜನರಿಗೆ ತಲುಪಿಸುವಂಥ ಒಂದು ಪ್ರಯತ್ನ ಆಗಬೇಕು ಅಂತ ಹೇಳಿ ಮಾಡಿರುವಂಥದ್ದು ಪಕ್ಷದ ವತಿಯಿಂದ ಮಾಡುವಂಥದ್ದು. ಇದು ಯಾಕೆ ನಾವು ಇಷ್ಟೊಂದು ಗಂಭೀರವಾಗಿ ಮತ್ತು ಸ್ಪಷ್ಟವಾಗಿ ತೆಗೆದುಕೊಂಡಿದ್ದೀವಿ ಅಂತ ಹೇಳಿದ್ರೆ, ಲೋಕಸಭೆ ಮತ್ತು ರಾಜ್ಯಸಭೆ ಅನ್ನೋದು ಜನರ ಒಂದು ವಾಯ್ಸ್ನ, ಜನರ ಧ್ವನಿಯನ್ನು ಅಲ್ಲಿ ಮುಟ್ಟಿಸಲಿಕ್ಕೆ ಮತ್ತು ಪರಿಣಾಮಕಾರಿಯಾಗಿ ಸರ್ಕಾರದ ಗಮನಕ್ಕೆ ತಗೊಂಡು ಬರೋದಕ್ಕೆ, ಅಲ್ಲದೆ ಸರ್ಕಾರದ ನೀತಿ ನಿರೂಪಣೆಗಳು ಮತ್ತು ನಡೆಗಳು ಏನಿದ್ದಾವೆ, ಬಜೆಟ್ ಏನಿದೆ, ಅವುಗಳೆಲ್ಲದರ ಬಗ್ಗೆ ತೀಕ್ಷ್ಣವಾಗಿ ನಾವೇನಾದರೂ ದೃಷ್ಟಿ ಇಟ್ಟು ಅಂತ ಹೇಳಿದ್ರೆ ಅದನ್ನು ಕೇಳುವಂಥ ಒಂದು ಅವಕಾಶ ಅವರು ಮಾಡಿಕೊಳ್ಬೇಕು ಮತ್ತು ಒಂದು ಸೌಜನ್ಯತೆ ಕೂಡ ತೋರಿಸ್ಬೇಕಾಗ್ತದೆ. ಆದರೆ ನಾವು ಕಳೆದ 1 ವರ್ಷದಿಂದ ಈಗಾಗಲೇ ನಮ್ಮದು ಈ ಒಂದು ಲೋಕಸಭೆ ಚುನಾಯಿತವಾಗಿ ಒಂದು ಅಸ್ತಿತ್ವಕ್ಕೆ ಬಂದು 1 ವರ್ಷ ಆಗ್ತಾ ಇದೆ, ಆಲ್ಮೋಸ್ಟ್ 1 ಇಯರ್. ಆದ್ದರಿಂದ ಬೇರೆ ಬೇರೆ ರೀತಿಯಲ್ಲಿ ಅವರು ಯಾವ ರೀತಿ ಕೆಲಸ ನಡೀತಾ ಇದೆ ಅನ್ನೋದನ್ನು ನಾವು ಪರಿಶೀಲನೆ ನೋಡಿದಾಗ ಒಟ್ಟಾರೆಯಾಗಿ ಒಂದು ರೀತಿಯ ಪ್ರಜಾಪ್ರಭುತ್ವಕ್ಕೆ ಸರ್ಕಾರಿ ಅಲ್ಲದೇ ಇರುವಂಥ ಮನೋಭಾವ ಇದೆ. ನಾನು ನೇರವಾಗಿ ಹೇಳೋದಾಯ್ತು ಅಂತಂದರೆ ವಿರೋಧಿ ಅಂತ ಹೇಳಬೇಕಾಗ್ತದೆ. ಅದು ಈ ಹಬ್ಬದ ದಿವಸದಿಂದ ನಾನು ಸ್ವಲ್ಪ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವಕ್ಕೆ ಈ ನಡವಳಿಕೆ ಅಂತೂ ಪೂರಕವಾಗಿಲ್ಲ. ಯಾವ ರೀತಿ ನಾವು ಜನರ ಆಶೋತ್ತರಗಳನ್ನು ಪೂರೈಸಲಿಕ್ಕೆ ನಾವೆಲ್ಲರೂ ಆಡಳಿತ ಪಕ್ಷ ಆಗ್ಬೋದು, ನಾವಾಗ್ಬೋದು, ಒಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ. ಅದನ್ನು ನಾವು ಒಂದು ಸಿಸ್ಟಮ್ನ ನಾವು ಎತ್ತಿ ಹಿಡಿಬೇಕಾಗ್ತದೆ. ಅದನ್ನು ಮಾಡ್ದೇ ಒಮ್ಮುಖವಾಗಿ ಹೋಗುವಂಥದ್ದು ಏನೋ ಒಂದು ದೃಷ್ಟಿಕೋನ ಇದೆ, ಅದು ತೀರಾ ಖಂಡನೀಯ ಅಂತ ಹೇಳಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಒಂದಲ್ಲ ಎರಡಲ್ಲ 12 ರೀತಿಯ ಉದಾಹರಣೆಗಳನ್ನು ತಮಗೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. 12 ರೀತಿಯ ಬೇರೆ 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 ಉದಾಹರಣೆಗಳಿದ್ದಾವೆ. ಈ ಸಂದರ್ಭದಲ್ಲಿ ಸಚಿವ ಎನ್.ಎಸ್. ಬೋಸರಾಜ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಅಮರೇಗೌಡ ಹಂಚಿನಾಳ್, ಕೆ ಶಾಂತಪ್ಪ, ಜಯಣ್ಣ, ಜಯವಂತರಾವ್ ಪತಂಗೆ, ಜಿ ಶಿವಮೂರ್ತಿ, ನಾಗರಾಜ್ ಸೇರಿದಂತೆ ಇತರರು ಇದ್ದರು. ಕೃಷ್ಣಾ ನದಿ ಪಾತ್ರದಲ್ಲಿ ಎದುರಾಗಿರುವ ಕುಡಿಯುವ ನೀರು ಹಾಗೂ ಬೆಳೆಗೆ ನೀರಿನ ಕೊರತೆಯಾಗಿರುವುದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಮಹಾರಾಷ್ಟ್ರದಿಂದ ನೀರು ಪಡೆಯಲು ಪ್ರಯತ್ನಿಸಲಾಗುತ್ತಿದೆ ಎಂದು ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೃಷ್ಣಾ ಅಚ್ಚುಕಟ್ಟು ಪ್ರಾಧಿಕಾರ ಸಭೆಯಲ್ಲಿ ನೀರು ಹರಿಸಲು ತೀರ್ಮಾನಿಸಲಾಗಿತ್ತು.
ಜಲಾಶಯಗಳಲ್ಲಿ ನೀರಿನ ಲಭ್ಯತೆ ಇಲ್ಲದೆ ಇರುವುದರಿಂದ ಬೆಳೆಗಳು ಕುಡಿಯುವ ನೀರಿನ ಸಮಸ್ಯೆಯಾಗಿದೆ. ಈ ಕುರಿತು ಈಗಾಗಲೇ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಸರ್ಕಾರಕ್ಕೆ ಪತ್ರ ಬರೆದು ನೀರು ಪಡೆಯಲು ಪ್ರಯತ್ನಿಸಲಾಗುತ್ತಿದೆ ಎಂದರು. ಭದ್ರಾ ಜಲಾಶಯದಿಂದ ತುಂಗಭದ್ರಾ ಜಲಾಶಯಕ್ಕೆ ನೀರು ಹರಿಸಲು ಈಗಾಗಲೇ ಸಿಎಂ ಸೂಚನೆ ನೀಡಿದ್ದಾರೆ ಎಂದರು. ಮನೆಗೆ ಮತ್ತೊಂದು ICC ಮಾಡಿದ್ರು, ಅದೆಲ್ಲ ಸಂಬಂಧಪಟ್ಟ ಆ್ಯಕ್ಚುಲಿ ಲಾಸ್ಟ್ ವೀಕ್ ಕ್ಲೋಸ್ ಮಾಡಿ ಈ 1ನೇ ತಾರೀಕಿಂದ 6ನೇ ತಾರೀಕಿನಲ್ಲಿ ನೀರು ಕೊಡ್ತೀವಿ. ಈಗ ಅವ್ರು ಹೇಳಿದ್ರೆ ಅವತ್ತು ಎಲ್ಲ ರೇಟಿಂಗಲ್ಲಿ ಮಾಡಿ ಮುಂದೆ ನಮ್ಗೆ ಕೊಡೋದು ಬೇಡ, ಈ ಸರಿ ಕಂಟಿನ್ಯೂ ಮಾಡ್ತೀವಿ ಹೇಳಿ ಬಿಡಿಸ್ಬಿಡ್ತೀವಿ. ಈ ಬಸವಸಾಗರದಲ್ಲಿ ನೀರಿಲ್ಲ. ಈಗ ಆಲಮಟ್ಟಿನಲ್ಲಿ ಇರ್ತಕ್ಕಂಥದ್ದು ಈಗ ಎಲ್ಲ ಜಿಲ್ಲೆಗಳು ಸೇರಿರ್ತಲ್ಲ, ರೈಟು ಈ ಕಡೆ ರೈಟು ಅದ್ರ ಲೆಫ್ಟ್ ಎಲ್ಲ ಕಡೆ ಸೇರಿ ಈಗ ಕುಡಿಯೋ ನೀರು ಮಾತ್ರ ಇರ್ತದೆ. ಹಾಗಾಗಿ ಈಗ ನೀರು ನಾವು ಮೊದಲೇ ಇಂಡಿಕೇಶನ್ ಕೊಟ್ಟಿದ್ವಿ, ಮೊದಲೇ ಡಿಸಿಷನ್ ತಗೊಂಡು 14 days 10 days ಆನಂದ ಆಗ್ತಿದ್ದೀವಿ. ಕೊನೆವರೆಗೂ ಲಾಸ್ಟ್ ನಾವು ನಮ್ಮ ನೋಟಿಸ್ ಪ್ರಕಾರ ಫಸ್ಟ್ 6 ಕೊಡಬೇಕಾಗಿತ್ತು. ಅದನ್ನು ತಪ್ಪಿಸಿ ಆ ಮೀಟಿಂಗ್ನಲ್ಲಿ ಕಂಟಿನ್ಯೂ ಕೊಡಂತೇಳಿ ಇರ್ತಕ್ಕಂಥ ಶಾಸಕರು ಕೇಳಿದ್ದಾರೆ. ನಾವು ಇದ್ದದ್ದು ನೀರನ್ನು ಕೊಡೋದಾಗಿತ್ತು. ಇದು ಮೊನ್ನೆ ಕ್ಯಾಬಿನೆಟ್ 22ನೇ ತಾರೀಕು ಕ್ಯಾಬಿನೆಟ್ದಾಗ ಎಲ್ಲ ಜಲಾಶಯಗಳದ್ದು ಒಂದು ನೀರು ಪೋಷಣೆ ನಡೆಯಿತು. ಸಬ್ ಕಮಿಟಿ ಕ್ಯಾಬಿನೆಟ್ ಸಬ್ ಕಮಿಟಿ ರೇಡಿಯೋ ಮಿನಿಸ್ಟ್ರು, RDPR ಮಿನಿಸ್ಟ್ರು, ನಮ್ಮ ವಿಲೇಜ್ ಮಿನಿಸ್ಟ್ರು ಅವರಿಗೆ ಆ್ಯಕ್ಚುಲಿ ಎಲ್ಲ ಕಳಿಸಿದ್ದಾರೆ ಜಲಾಶಯಗಳೆಲ್ಲ ಅದು ಡಿಸ್ಕಷನ್ ಆಯಿತು. ಆದಮೇಲೆ ಎಲ್ಲ ಹೇಳಿದ ಪರಿಸ್ಥಿತಿ ಹೇಳ್ತೀವಿ. ಅವರು ಭಾಳ ಕಷ್ಟಕರವಾಗಿದೆ. ನಾಳೆ ನೀರು ಮುಂದೆ ನಾವು ಜೂನ್ ಕೊನೆವರೆಗೂ ನೀರು ಇರಬೇಕಾಗುತ್ತೆ. ಏಪ್ರಿಲ್ ಮೇ ಜೂನ್ 90 days ಮಿನಿಮಮ್ ಬಂದಾಗ ತಕ್ಷಣ ಮಹಾರಾಷ್ಟ್ರ ಗೌರ್ಮೆಂಟ್ಗೆ ಕೇಳ್ಕೋಬೇಕು, ಬಿತ್ತಿ ನೋಡ್ಕೊಂಡು ಮಾತಾಡಿ ಮತ್ತು ಯಾರು ನೆಗೋಷಿಯೇಟ್ ಮಾಡಿ ಹೇಳೋದು. ಅದೇನು ನಿನ್ನೆ ಇವತ್ತೇನಾದರೂ ನೀರಾವರಿ ಸಲಹಾ ಸಮಿತಿ ಸಭೆ ನಡೀತಲ್ಲ ಸರ್, ನಾನು ಸಭಾನಾಯಕ ಅತ್ಯಂತ ಹೋಗ್ಲಿಕ್ಕೆ ಕೌನ್ಸಿಲ್ ನಮ್ಮಲ್ಲಿ ಯಾರು ಡೆಪ್ಯೂಟಿ ಈಗ ಜಾಹೀರಾತು. Late Shri Rajarandrappa Nayak, ex-MP and Trust Founder Chairman, Federal Education and Welfare Trust Raichur. ಫೆಡರಲ್ ಪಬ್ಲಿಕ್ ಸ್ಕೂಲ್ CBSಗೆ ಸಂಯೋಜಿತವಾಗಿದೆ. ಪ್ರವೇಶಾತಿಗಳು ಪ್ರಾರಂಭ. ಆನ್ಲೈನ್ ಪ್ರವೇಶಕ್ಕಾಗಿ ಈ ಕೋಡ್ ಸ್ಕ್ಯಾನ್ ಮಾಡಿ. ನಮ್ಮ ಶಾಲೆಯ ಮೂಲಭೂತ ಸೌಕರ್ಯಗಳು: ಶಾಲಾ ಆವರಣವು ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದೆ ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ. ಶಾಲೆಯು ಅಂತಾರಾಷ್ಟ್ರೀಯ ಮಾನದಂಡಗಳೊಂದಿಗೆ ಮೂಲ ಸೌಕರ್ಯವನ್ನು ಹೊಂದಿದೆ. ಅತ್ಯುತ್ತಮ ಮೂಲ ಸೌಕರ್ಯ, ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು, ನಿಧಾನಗತಿಯ ಕಲಿಯುವವರಿಗೆ ಪರಿಹಾರ ಕ್ರಮಗಳು, ಅಗತ್ಯವಿದ್ದಾಗ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸುವುದು, ವಿಜೇತರು ಮತ್ತು ಭಾಗವಹಿಸುವವರಿಗೆ ಬಹುಮಾನಗಳು ಮತ್ತು ಟ್ರೋಫಿಗಳೊಂದಿಗೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು, ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆ ನೀಡುವುದು, ಸಂಬಂಧಪಟ್ಟ ಎಲ್ಲರ ಸುರಕ್ಷತೆ ಮತ್ತು ಸುರಕ್ಷತೆಗಾಗಿ ಆವರಣದಲ್ಲಿ ವಿವಿಧ ಸ್ಥಳಗಳಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳಗಿಸುವುದು, ಚಟುವಟಿಕೆ ಆಧಾರಿತ ಬೋಧನೆ, ವಿಶ್ವ ದರ್ಜೆಯ ಪಠ್ಯಕ್ರಮ, ಸಮಗ್ರ ಹ್ಯಾಂಡ್ಸ್ ಮತ್ತು ಚಟುವಟಿಕೆಗಳು, ಡಿಜಿಟಲ್ ತರಗತಿ ಕೊಠಡಿಗಳು, ಸುರಕ್ಷಿತ ಸಾರಿಗೆ ಸೌಲಭ್ಯ, ಸಂಪೂರ್ಣ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯ, ವಿವಿಧ ಪುಸ್ತಕಗಳೊಂದಿಗೆ ಸುಸಜ್ಜಿತ ಗ್ರಂಥಾಲಯ, ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಕಲೆಯಂತಹ ಪಠ್ಯೇತರ ಚಟುವಟಿಕೆಗಳು. ಫೆಡರಲ್ ಪಬ್ಲಿಕ್ ಸ್ಕೂಲ್ CBSಗೆ ಸಂಯೋಜಿತವಾಗಿದೆ. 13-2-323/1/1 ಅಪೋಸಿಟ್ IDS IB ಯರ್ಮರಸ್ ಕ್ಯಾಂಪ್ ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ 6361966567 ಅಥವಾ 9449959786ಗೆ ಕರೆ ಮಾಡಿ. ಆದ್ಯ ವಚನಕಾರ ದೇವರ ದಾಸಿಮಯ್ಯ ಜಯಂತಿಯನ್ನು ಏಪ್ರಿಲ್ 2ರಂದು ಜಿಲ್ಲಾಡಳಿತ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ಜಿ ನಾಗರಾಜ್ ಹೇಳಿದರು.
ಅವರನ್ನು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಿಗ್ಗೆ 9 ಗಂಟೆಗೆ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದವರೆಗೆ ದೇವರ ದಾಸಿಮಯ್ಯನವರ ಭಾವಚಿತ್ರ ಮೆರವಣಿಗೆ ನಡೆಸಲಾಗುತ್ತದೆ. ಜಿಲ್ಲಾಧಿಕಾರಿ ನಿತೇಶ್ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ. ನಂತರ ರಂಗಮಂದಿರದಲ್ಲಿ ನಡೆಯಲಿರುವ ವೇದಿಕೆ ಕಾರ್ಯಕ್ರಮವನ್ನು ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಜಿಲ್ಲೆಯ ಎಲ್ಲ ಶಾಸಕರುಗಳು ಹಾಗೂ ಎಲ್ಲ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ 5 ಜನ ಮಹಿಳೆಯರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ಸಕಲ ಸಮಾಜದ ಎಲ್ಲರೂ ಈ ನಮ್ಮ ಭಾಗದಲ್ಲಿರುವಂಥ ರಾಯಚೂರು ಜಿಲ್ಲೆಯ ಎಲ್ಲರೂ ಸೇರಿಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ನಿಂದ ರಂಗಮಂದಿರವಾಗಿ ಮೆರವಣಿಗೆ ಮುಖಾಂತರ ನಮ್ಮ ಒಂದು ಆಧ್ಯಾತ್ಮಿಕ ದೇವರ ದಾಸಿಮಯ್ಯನ ಭಾವಚಿತ್ರವನ್ನು ಮೆರವಣಿಗೆ ಮುಖಾಂತರ ಈ ಒಂದು ರಂಗಮಂದಿರದಲ್ಲಿ ಸೇರಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಉದ್ಘಾಟನೆ ಕಾರ್ಯಕ್ರಮ ಮಾಡುತ್ತಾರೆ. ಅದು ಘನ ಉಪಸ್ಥಿತಿ ಶ್ರೀ NS ಬೋಸರಾಜ್ ಸಾಹೇಬರು ಇರ್ತಾರೆ. ಅಧ್ಯಕ್ಷತೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಇರ್ತಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಬಸವನಗೌಡ ದದ್ದಲ್ ಅವರು, ಸನ್ಮಾನ್ಯ ಅಧ್ಯಕ್ಷರು ಕರ್ನಾಟಕ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ಹಾಗೂ ಶಾಸಕರು ರಾಯಚೂರು ಗ್ರಾಮೀಣ ಶ್ರೀ ಆರ್ ಬಸವನಗೌಡ ತುಳಿಯಾಳವರು, ಸನ್ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕಾನೂನು ವಿಧಾನಸಭೆ ಮಂಡಳಿ ಶಾಸಕರು ಬಸ್ಕಿ ಅಂಕನಗೌಡ ಬಾದರ್ಲಿ ಅವರು, ಸನ್ಮಾನ್ಯ ಶ್ರೀ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ನಿಗಮ ಸಿಂಧನೂರು ಶಾಸಕರು ಕೂಡ ಶ್ರೀ GT ಪಾಟೀಲ್ ಅಕ್ಕಿ ಚಿನ್ನಡಗಣ ಅಧ್ಯಕ್ಷರು, ಶ್ರೀ ಕುಮಾರ್ ನಾಯಕ್ ಮಾನ್ಯ ನಮ್ಮ ಲೋಕಸಭಾ ಸದಸ್ಯರು, ರಾಜಶೇಖರ್ ಯತ್ನಾಳ್ ಸಂಸದರು ಕೊಪ್ಪಳ, ಸುಶೀಲ್ G ನಮೋಶಿ ವಿಧಾನ ಪರಿಷತ್ ಸದಸ್ಯರು, G ಅಂಪಯ್ಯನಾಯಕ್ ಮಾನ್ಯ ಶಾಸಕರು, ಮಾನವ ಪೂಜೆ ಇವರೆಲ್ಲ, ಶ್ರೀ ಚಂದ್ರಶೇಖರ್ ಪಾಟೀಲ್, ಶ್ರೀಮತಿ ಕರೆಯಮ್ಮ G ನಾಯಕ್, ಶ್ರೀ ಶರಣಗೌಡ ಪಾಟೀಲ್ ಬಯ್ಯಾಪುರ ವಿಧಾನ ಪರಿಷತ್ ಸದಸ್ಯರು, ಶ್ರೀ A ವಸಂತಕುಮಾರ್ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್, ಶ್ರೀ ಬಸವನಗೌಡ ಬಾದರ್ಲಿ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್, ಶ್ರೀ ನರಸೂರು ಮಾಡಿಗಿರಿ ಸನ್ಮಾನ್ಯ ಅಧ್ಯಕ್ಷರು ನಗರಸಭೆ ರಾಯಚೂರು, ಶ್ರೀ ಮಲ್ಲಿಕಾರ್ಜುನಗೌಡ ಸನ್ಮಾನ್ಯ ಅಧ್ಯಕ್ಷರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರು, ಶ್ರೀ ರಾಜಶೇಖರ್ ರಾಮಸ್ವಾಮಿ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ H ವೆಂಕಟೇಶ್, ಉದಯ್ ಕುಮಾರ್, ದತ್ತಾತ್ರೇಯ ವಲ್ಕಂದಿನ್ನಿ, P ಗೋವಿಂದರಾಜು, ಶ್ರೀನಿವಾಸ ರಾವ್, ದೊಡ್ಡ ಈರಣ್ಣ ಕರ್ಲಿ ಉಪಸ್ಥಿತರಿದ್ದರು. ಯುಗಾದಿ ಹಿನ್ನೆಲೆಯಲ್ಲಿ ಕಾಟಿಕ ಸಮಾಜದಿಂದ ನಗರದ ಬಂಗೇಕುಂಟ ರಸ್ತೆಯ ತಾಯಮ್ಮ ದೇವಸ್ಥಾನದಿಂದ ನಗರದ ಹನುಮಾನ್ ಟಾಕೀಸ್ ರಸ್ತೆಯ ವೀರ ಹನುಮಾನ್ ವೈಕುಂಠ ದೇವಸ್ಥಾನದವರೆಗೆ ಓಂ ಧ್ವಜ ಮೆರವಣಿಗೆ ಅದ್ದೂರಿಯಾಗಿ ನಡೆಸಲಾಯಿತು. ಪ್ರತಿ ವರ್ಷ ಯುಗಾದಿ ಸಂದರ್ಭದಲ್ಲಿ ಜಿಲ್ಲಾ ಕಾಟಿಕ ಸಮಾಜದಿಂದ ಈ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಬಂಗೇಕುಂಟ ರಸ್ತೆಯಿಂದ ಓಂ ಧ್ವಜವನ್ನು ಮೆರವಣಿಗೆ ಮೂಲಕ ಚಂದ್ರ ಮೌಳೇಶ್ವರ ವೃತ್ತದ ತೀನ್ ಕಂದಿಲ್, ನೇತಾಜಿ ವೃತ್ತದ ಮೂಲಕ ವೀರ ವೈಕುಂಠ ದೇವಸ್ಥಾನದವರೆಗೂ ತಂದು ಧ್ವಜಾರೋಹಣ ಮಾಡಲಾಯಿತು. ಜೈ ಭವಾನಿ, ಜೈ ಭವಾನಿ. शिक्षित काटिक समाज के ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಸನಾತನ ಧರ್ಮದ ನಮ್ಮ ಸಮಾಜದ ಜನತೆಗೂ ಮತ್ತು ನಮ್ಮ ನಾಡಿನ ಜನತೆಗೂ ಸುಖ ಸಮೃದ್ಧಿ ಆಯುರ ಆರೋಗ್ಯ ಎಲ್ಲವನ್ನು ಭಗವಂತ ಕಲ್ಪಿಸಿಕೊಡ್ಲಿ ಅಂತೇಳಿ ಭಗವಂತರಲ್ಲಿ ಪ್ರಾರ್ಥಿಸುತ್ತಾ, ಇದು ಏನಪ್ಪ ಅಂದರೆ ಈ ಓಂ ಧ್ವಜಾರೋಹಣ ಏನು ಮಾಡ್ತಾ ಇದೀವಲ್ಲ, ನಮ್ಮ ದೇಶಕ್ಕೆ ಸ್ವತಂತ್ರಕ್ಕೆ ಪೂರ್ವಕ್ಕಿಂತಲೂ ನಮ್ಮ ಸಮಾಜದವರು ಆಚರಿಸ್ತಾ ಬಂದಿದ್ದಾರೆ. ಇದು ಅಂದಿನಿಂದ ಇವತ್ತಿನವರೆಗೂ ಪ್ರತಿ ವರ್ಷವೂ ಆಚರಣೆಯಲ್ಲಿ ಇದೆ. ಈಗ ದಿನ ದಿನಕ್ಕೆ ಬರಬರುತ್ತಾ ಏನಪ್ಪ ಅಂದರೆ ನಮ್ಮ ಸಮಾಜದ ವತಿಯಿಂದ ನಡೀತಕ್ಕಂಥ ಈ ಧ್ವಜಾರೋಹಣ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಜರುಗುತ್ತಾ ಇದೆ. ಆದರೆ ಇವತ್ತೇನು ನಮ್ಮ ಸಮಾಜ ಬಂಧುಗಳು, ನಮ್ಮ ಅಣ್ಣ ತಮ್ಮಂದಿರು ಈ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಕೆಲಸಗಳನ್ನೆಲ್ಲ ಬದಿಗಿಟ್ಟು ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಬಂದದಕ್ಕೆ ನನ್ನ ವೈಯಕ್ತಿಕವಾಗಿ ಮತ್ತು ಸಮಾಜದ ವತಿಯಿಂದ ನಾನು ಅವರಿಗೆ ಹಬ್ಬವು ಯುಗಾದಿ ಹಬ್ಬ ವರ್ಷದ ಪ್ರಥಮ ಹಬ್ಬ. ಈ ವರ್ಷದ ಈ ಓಂ ಧ್ವಜಾರೋಹಣವನ್ನು ನಮ್ಮ ಕಾಟಿಕ್ ಸಮಾಜವು ಹಿಂದಿನಿಂದಲ್ಲ, ನಮ್ಮ ದೇಶಕ್ಕೆ ಸ್ವತಂತ್ರ ಬರಲಾರದ ಪೂರ್ವದಿಂದಲೂ ಇದನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ಇದು ದಿನ ದಿನಕ್ಕೆ ಬರುತ್ತಾ ಪ್ರತಿ ವರ್ಷಕ್ಕೆ ಭಾಳ ವಿಜೃಂಭಣೆಯಿಂದ ನೆರವೇರ್ತಾ ಇದೆ.
ಈ ಕಳೆದ ವರ್ಷಕ್ಕಿಂತಲೂ ಈ ವರ್ಷ ಬಹಳ ವಿಜೃಂಭಣೆಯಿಂದ ನೆರವೇರಿದೆ ಅಂತ ಹೇಳಲಿಕ್ಕೆ ನಾನು ಬಹಳ. ಎಲ್ಲಿಂದ ಪ್ರಾರಂಭ ಆಗ್ತದೆ ಸರ್ ಇದು? ಇದು ನಮ್ಮ ಸಮಾಜದ ಪಂಚಾಯತ್ ಕಟ್ಟೆ ಅಂತಕ್ಕಂಥ ಒಂದು ತಾಯಮ್ಮ ದೇವಸ್ಥಾನ ಬಂಗಿಕುಂಟೆಯಲ್ಲಿ ಇರುತ್ತದೆ. ಅಲ್ಲಿಂದ ಪ್ರಾರಂಭವಾಗಿ ನಮ್ಮ ಮಹಾವೀರ್ ಚೌಕ್, ಬಟ್ಟೆ ಬಜಾರ್ ಮತ್ತು ತೀನ್ಕಂಜಿಲ್ ಚೌಕ್ ಮತ್ತು ನೇತಾಜಿ ನಗರ ರೋಡ್ಲಿಂದ ಬಂದು ಏನಪ್ಪ ಅಂದರೆ ನಮ್ಮ ಹನುಮಾನ್ ಟಾಗಿ ರಸ್ತೆಯಲ್ಲಿ ಇರುವಂಥ ಜೈ ವೀರ ವೈಕುಂಠ ಹನುಮಾನ್ ದೇವಸ್ಥಾನದ ಮೆರವಣಿಗೆಯಲ್ಲಿ ಸಮಾಜದ ಮುಖಂಡರಾದ ಕೆ ಸತ್ಯನಾರಾಯಣ, ನಾರಾಯಣ ಸೇರಿದಂತೆ ಕಾಟಕ ಸಮಾಜದ ಜಿಲ್ಲಾ ಪದಾಧಿಕಾರಿಗಳು, ಮುಖಂಡರು, ಸಾರ್ವಜನಿಕರು ಇದ್ದರು. ವ್ಯಕ್ತಿಯೊಬ್ಬ ತನ್ನ ಪತ್ನಿ ಹಾಗೂ ಪತ್ನಿಯ ತಂಗಿಯ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿ ಗಂಭೀರವಾಗಿ ಗಾಯಗೊಂಡ ಘಟನೆ ತಾಲೂಕಿನ ಏಗನೂರು ಗ್ರಾಮದಲ್ಲಿ ನಡೆದಿದ್ದು ಆರೋಪಿಯನ್ನು ಬಂಧಿಸಲಾಗಿದೆ. ಚಾಕುವಿನಿಂದ ಹಲ್ಲೆ ಮಾಡಿದ ಆರೋಪಿ ಏಗನೂರು ಗ್ರಾಮದ ತಿಮ್ಮಪ್ಪ ಯಾದವ್ ಎಂದು ತಿಳಿದು ಬಂದಿದೆ. ತನ್ನ ಪತ್ನಿ ಪದ್ಮಾವತಿ ವಯಸ್ಸು 30 ಹಾಗೂ ಪತ್ನಿಯ ತಂಗಿ ರಾಜಮ್ಮ ವಯಸ್ಸು 23 ಅವರ ಮೇಲೆ ಗ್ರಾಮದಲ್ಲಿ ನಡು ರಸ್ತೆಯಲ್ಲಿ ಚಾಕುವಿನಿಂದ ಹೊಡೆದು ಹಲ್ಲೆ ಮಾಡಿದ್ದಾನೆ. ಪದ್ಮಾವತಿ ಹಾಗೂ ರಾಜಮ್ಮ ಇಬ್ಬರನ್ನು ನಗರದ ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಪದ್ಮಾವತಿ ಗಂಭೀರವಾಗಿ ಗಾಯಗೊಂಡಿದ್ದರಿಂದ ಜೀವನ ಮರಣದ ಮಧ್ಯೆ ಹೋರಾಟ ನಡೆಸಿದ್ದಾರೆ. ತಿಮ್ಮಪ್ಪ ಮೊದಲ ಪತ್ನಿಗೆ 4 ಮಕ್ಕಳು ಇದ್ದರು. ಮತ್ತೊಬ್ಬಳನ್ನು ಮದುವೆಯಾಗಿದ್ದ. ಮೊದಲ ಪತ್ನಿ ಪದ್ಮಾವತಿ ಜೀವನಾಂಶ ಕೋರಿ ನ್ಯಾಯಾಲಯದ ಮೊರೆ ಹೋಗಿದ್ದಳು. ಇದೇ ಸಿಟ್ಟಿನಿಂದ ಪ್ರತಿದಿನ ಮನೆಯಲ್ಲಿ ಜಗಳವಾಡುತ್ತಿದ್ದ ಎಂದು ಹೇಳಲಾಗಿದೆ. ಪದ್ಮಾವತಿ ತಂಗಿ ರಾಜಮ್ಮಳ ನಿಶ್ಚಿತಾರ್ಥವಾಗಿದ್ದು ಮದುವೆ ಆಮಂತ್ರಣ ಕೊಡಲು ಅಕ್ಕ ಪದ್ಮಾವತಿಯ ಮನೆಗೆ ಬಂದಿದ್ದಳು. ಈ ವೇಳೆ ತಿಮ್ಮಪ್ಪ ಯಾದವ್ ಮನೆಗೆ ಬಂದು ಪದ್ಮಾವತಿ ಜೊತೆ ಜಗಳ ಮಾಡಿಕೊಂಡು ನಂತರ ಮಾತಿಗೆ ಮಾತು ಬೆಳೆದು ಚಾಕುವಿನಿಂದ ಪದ್ಮಾವತಿ ತಲೆಗೆ ಹೊಡೆದಿದ್ದು ಬಿಡಿಸಲು ಬಂದ ರಾಜಮ್ಮ ಮೇಲೆ ಹಲ್ಲೆ ಮಾಡಿದ್ದಾನೆ. ಮಾಹಿತಿ ತಿಳಿದ ಗ್ರಾಮೀಣ ಪೊಲೀಸರು ಸ್ಥಳಕ್ಕಾಗಿ ಪರಿಶೀಲನೆ ನಡೆಸಿದರು. ದಿನಾಂಕ 29 ಮಾರ್ಚ್ ಅಂದರೆ ನಿನ್ನೆ ಏಗನೂರಲ್ಲಿ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಗಂಡ ತಿಮ್ಮಣ್ಣ ಹೆಂಡತಿ ಮತ್ತು ನಾದಿನ ಮೇಲೆ ಮಚ್ಚು ಹಿಡಿದುಕೊಂಡು ತೀವ್ರ ಗಾಯ ಉಂಟು ಮಾಡಿದ್ದಾರೆ. ಪದ್ಮ ಅಂತೇಳಿ ಹೆಂಡತಿ 15 ವರ್ಷಗಳಿಂದ ಮದುವೆ ಆಗಿರುತ್ತೆ. 4 ಮಕ್ಕಳುಗಳಿದ್ದಾವೆ. ಮತ್ತು ಆಕೆ ತಂಗಿ ಭೂದೇವಿ ಅಂತ. ಇಬ್ಬರು ಏಗೂರಿಂದ ಎಲ್ಲೋ ಹೋಗ್ಬೇಕಾದ್ರೆ ಹಠಾತ್ ಬಂದು ಅವ್ರ ಮೇಲೆ ದಾಳಿ ಮಾಡಿ ತೀವ್ರ ಗಾಯಗೊಳಿಸಿದ್ದಾರೆ. ಮತ್ತು 3-4 ವರ್ಷಗಳ ಹಿಂದೆ ಅವರ ಒಂದು ವೈವಾಹಿಕ ಜೀವನ, ದಾಂಪತ್ಯ ಜೀವನ ತೊಂದರೆಯಾಗಿದ್ದು ಅದು ಕೋರ್ಟಲ್ಲಿ ಇದ್ದು ಮತ್ತು ಮೇಂಟೆನೆನ್ಸ್ ಸಂಬಂಧ ಅವ್ರಿಗೆ ಸ್ವಲ್ಪ ದುಡ್ಡು ಕೂಡ ಕೊಡಬೇಕಾಗಿರ್ತದೆ. ಬಟ್ ಪ್ರಾಪರಾಗಿ ಕೊಟ್ಟಿರಲ್ಲ. ಇದೇ ವಿಚಾರದಲ್ಲಿ ವಾರೆಂಟಾಗಿ ಅವರು ಜುಡಿಷಿಯಲ್ ಕಸ್ಟಡಿಯಿಂದ ಬಂದಿರ್ತಾರೆ. ಮತ್ತು ಈ ಸಂಬಂಧ ಥ್ರೆಟನಿಂಗ್ ಮಾಡಲಿಕ್ಕೆ ಏನೋ ನಿನ್ನೆ ಅಸಾಲ್ಟ್ ಮಾಡಿದ್ದಾರೆ. ಮತ್ತು ಜಮೀನು ಕೂಡ ಅವ್ರ ಹತ್ರ ಒಂದಷ್ಟು ಜಮೀನುಗಳಿದೆ. ಆ ಜಮೀನುಗಳನ್ನು ಕೂಡ ತನ್ನ ಮೊದಲನೇ ಶ್ರೀಮತಿಗೆ ದಕ್ಕದ ರೀತಿ ಮತ್ತು ಇನ್ಯಾರೋ ಅವರ ಕ್ಲೋಸ್ ಸಂಬಂಧಿಕರುಗಳಿಗೆ ಮಾಡಿಕೊಟ್ಟಂಥ ಘಟನೆ ಕೂಡ ತನಿಖೆಯಿಂದ ದೃಢಪಡಬೇಕಾಗಿದೆ. ಸದ್ಯಕ್ಕೆ ಆರೋಪಿ ತಿಮ್ಮಣ್ಣ ದಸ್ತಗಿರಿಯಾಗಿದ್ದಾರೆ. ತನಿಖೆ ಮುಂದುವರಿತಾ ಇದೆ. ಹಲ್ಲೆ ನಡೆಸಿ ಪರಾರಿಯಾಗಿದ್ದ ಆರೋಪಿ ತಿಮ್ಮಪ್ಪ ಯಾದವ್ ಅವರನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶ್ರದ್ಧಾ ಭಕ್ತಿಯಿಂದ ಈದ್ ಉಲ್ ಫಿತೂರ್ ಆಚರಣೆ. 2 ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ. ಸಂಸತ್ನಲ್ಲಿ ಪ್ರತಿಪಕ್ಷಗಳಿಗೆ ಮಾತನಾಡಲು ಅವಕಾಶ ನೀಡದ ಕೇಂದ್ರ ಸರ್ಕಾರ. ಪ್ರಜಾಪ್ರಭುತ್ವ ವಿರೋಧಿ ನಡೆ. ಜಿ ಕುಮಾರ್ ನಾಯಕ್ ಆರೋಪ.
ಮಹಾರಾಷ್ಟ್ರದಿಂದ ನೀರು ಹರಿಸಲು ಸರ್ಕಾರದಿಂದ ಮನವಿ. ಎನ್ಎಸ್ ಬಸವರಾಜ್. ಏಪ್ರಿಲ್ 2ರಂದು ಶ್ರೀದೇವರ ದಾಸಿಮಯ್ಯ ಜಯಂತಿ. ಭಾವಚಿತ್ರ ಮೆರವಣಿಗೆ. ನಾಗರಾಜ್. ಸೂರ್ಯವಂಶಿ ಕಾಟಿಕ ಸಮಾಜದಿಂದ ಓಂ ಧ್ವಜ ಮೆರವಣಿಗೆ. ಏಗನೂರಿನಲ್ಲಿ ಕೌಟುಂಬಿಕ ಕಲಹದಿಂದ ಪತ್ನಿ ನಾದಿನಿ ಮೇಲೆ ಮರಣಾಂತಿಕ ಹಲ್ಲೆ. ಆರೋಪಿ ಬಂಧನ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳು